ಕರ್ತನಿಗೆ ಸುದ್ದಿಗಳು, ನಿಮ್ಮೆಲ್ಲರಿಗೆ ಸುದ್ದಿಗಳು. ಚೆನ್ನಾಗಿದ್ರಪ್ಪ? ಕೀರ್ತನೆ 56ನೇ ಅಧ್ಯಾಯದಲ್ಲಿ ದೇವರೇ ನನ್ನನ್ನು ಕರುಣಿಸು, ದೇವರೇ ನನ್ನನ್ನು ಕರುಣಿಸು, ಏಸಪ್ಪ ನನ್ನನ್ನು ಕರುಣಿಸು. ನನಗೆ ಯಾವ ದಾರಿನೂ ಕಾಣ್ತಾ ಇಲ್ಲ, ನೀನು ನನಗೆ ಕರುಣಿಸಬೇಕು. ನೀನು ಕರುಣಿಸಲಿಲ್ಲ ಅಂದರೆ ನನಗೆ ಬಹು ಬಾಯಾರಿಕೆ ಆಗ್ತಾ ಇದೆ. ನೀರಿನ ದಾಹ, ಆತ್ಮದಿಂದ ದಾಹದಿಂದಿದ್ದೇನೆ. ಯಾವ 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 ಬೀಜವನ್ನು ಬಿತ್ತಿದ್ದೀರಾ ಇಂದಿನ ದಿವಸ? ದೇವರನ್ನು ಕರುಣಿಸು ಅಂತ ಕೇಳ್ಕೊಳ್ತಾ ಇದ್ದೀರಲ್ಲ, ಯಾವ ದಾಹದಿಂದ ಇದ್ದೀರಿ? ಆತ್ಮಗಳ ಸಂಪಾದನೆಯಾ, ಇಲ್ಲ ಅಂದರೆ ಬಿಸ್ನೆಸ್ಸಾ, ಉದ್ಯೋಗನ, ವ್ಯವಸಾಯನ? ಯಾವ ವಿಷಯದಲ್ಲೂ ನಾವು ಪೊಲೀಸ್ ಕೇಸ, ಕೋರ್ಟ್ ಕೇಸ, ಯಾವ ವಿಷಯದಲ್ಲಿ ನಾವು ದೇವರನ್ನು ಆಶ್ರಯಿಸ್ತಾ ಇದ್ದೀವಿ? ದೇವರೇ ನನ್ನನ್ನು ಕರುಣಿಸು, ದೇವರೇ ಏಸಪ್ಪ ನನ್ನನ್ನು ಕರುಣಿಸು, ನನ್ನ ಬಿಡುಗಡೆ ಮಾಡು, ಬಂಧಕದಲ್ಲಿ ಕಿತ್ತು ಹಾಕು ಅಂತ ನಾವು ಯಾವ ಯಾವ ಸಂದರ್ಭದಲ್ಲಿ ದೇವರನ್ನು ಆಶ್ರಯಿಸ್ತಾ ಇದ್ದೀವಿ? ದೇವರ ಸನ್ನಿಧಿಗೆ ಹೋಗ್ತಾ ಇದ್ದೀರಾ? ದೇವರನ್ನು ಪ್ರಾಧಾನ್ಯ ಪಡ್ತಾ ಇದ್ದೀರಾ? ದೇವರೇ ನಮ್ಮನ್ನು ಕರುಣಿಸು, ಏಸಪ್ಪ ನಮ್ಮನ್ನು ಕರುಣಿಸು. ನಮ್ಮನ್ನು ಕರುಣಿಸಲಿದ್ರೆ ನಾವು ಬಹು ವೇದನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ನಮ್ಮನ್ನು ಕರುಣಿಸು ಅಂತ ಕೇಳ್ಕೊತಾ ಇದ್ದಾಗ, ಯೋಹಾನ ಬರೆದ ಪತ್ರಿಕೆ, ನಾನು ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು, ನಾನು ನಿಜವಾದ ದ್ರಾಕ್ಷ ಬಳ್ಳಿ ಅಂತ ಏಸಪ್ಪ ಹೇಳ್ತಾ ಇದ್ದಾನೆ. ನನ್ನ ಹತ್ರ ಬರ್ರಿ, ನಾನು ನಿಜವಾದ ದ್ರಾಕ್ಷ ಬಳ್ಳಿನಿ, ನಾನು ನನ್ನ ತಂದೆ ತೋಟಗಾರನು, ವ್ಯವಸಾಯಕನು. ನನಗೆ ಯಾವ ಯಾವ ವಿಷಯದಲ್ಲಿ ನಾವು ದೇವರನ್ನು ಆಶ್ರಯಿಸ್ತಾ ಇದ್ದೀವಿ? ಆತ್ಮಗಳ ಸಂಪಾದನೆಯಾದರೆ, ಬಂಧಕಗಳಾದರೆ, ಸ್ವಸ್ಥತೆಗಾಗ್ಯ, ಸ್ವಸ್ಥತೆ ಯಾವ ಯಾವ ವಿಷಯದಲ್ಲಿ ನೀವು ಅಪವಾದಿ ಕೈಯಲ್ಲಿ ಬಂಧಕಗಳಿಂದ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ? ನಮಗೆ ಗೊತ್ತಾಗಲ್ಲ. ಆದರೆ ಸೈತಾನು ಅವನು ಭೂಮಿಯಲ್ಲಿ ಹುಟ್ಟಿಕ್ಕಂತ ಮುಂಚೆ ಇದ್ದಾನಲ್ಲ, ಅವನು ಏನು ಹೇಳ್ತಾನೆ ಗೊತ್ತಾ ನಿಮಗೆ? ಇದಾಗಲ್ಲ ಬಿಡೋ, ಸುಮ್ಕಿರೋ, ಎಲ್ಲಿ ದೇವರು? ನಿನ್ನ ದೇವರನ್ನ ಕಾಪಾಡ್ತಾನ? ನಿನ್ನ ದೇವರು ನಿನಗೆ ಸ್ವಸ್ಥತೆ ಕೊಡ್ತಾನ? ನಿನ್ನ ದೇವರು ನಿನಗೆ ಉದ್ಯೋಗ ಕೊಡ್ತಾನ? ನಿನ್ನ ದೇವರು ನಿನಗೆ ಇದು ನಿಜವಾ? ಆದಾಮ ಅವ್ವ ಹೇಗೆ ಬಂಧಕಗಳಲ್ಲಿ ಸಿಕ್ಕಾಕೊಂಡ್ಬಿಟ್ರು? ಆಗ ಒಂದೊಂದು ವ್ಯಸನದಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಊಬಿನಲ್ಲಿ ನಮ್ಮನ್ನು ಸೇರಿಸಿ ನಮ್ಮಿಂದ ಆಗದು, ಇದು ದೇವರಲ್ಲಿ ಕೂಡ ಆಗದು ಅಂತ ಒಂದು ಒಡಂಬಡಿಕೆ ತಗೊಂಬರ್ತಾನೆ. ಒಂದು ಒಡಂಬಡಿಕೆ ತಗೊಂಬಂದು ನಮ್ಮ ಮುಂದಿಟ್ಟುಬಿಡ್ತಾನೆ. ಇದು ಸಾಧ್ಯವಲ್ಲ, ಆದರೆ ಮನುಷ್ಯನಿಗೆ ಸಮಸ್ತವೂ ಸಾಧ್ಯವೇ. ಯಾವುದು ಮನುಷ್ಯನಿಗೆ ಸಾಧ್ಯವಿಲ್ಲದೋ ಅದು ದೇವರಿಗೆ ಸಮಸ್ತವೂ ಸಾಧ್ಯವೇ. ನಿನ್ನ ಬಂಧಕಗಳು ಕಿತ್ತಾಕ್ಬೇಕಂದ್ರೆ, ನಿನ್ನ ಬೇಡಿಗಳು ಕಿತ್ತಾಕ್ಬೇಕಂದ್ರೆ, ನಿನ್ನ ಅಂಧಕಾರದಲ್ಲಿದ್ದೀಯಾ, ಕತ್ತಲದಲ್ಲಿದ್ದೀಯಾ? ದೇವರ ಸನ್ನಿಧಿಗೆ ಹೋದರೆ ನಿನಗೆ ಅಸಹ್ಯವಾಗುತ್ತಾ? ನೀನು ಬಹು ವೇದನದಿಂದಿದ್ದೀಯಾ? ನಿನಗೆ ಏಸಪ್ಪ ರಕ್ತವನ್ನು ಸುರಿಸಿ ನಿನ್ನ ಬಂಧಕಗಳಿಂದ ನಿನ್ನನ್ನು ಬಾಸುಂಡಿಗಳಿಂದ ಕಾಪಾಡಿ ರಕ್ಷಿಸಿ ಸ್ವಸ್ಥಪಡಿಸಿ ಎಲ್ಲ ವಿಷಯದಲ್ಲಿ ನಂಬಿಕೆ ಇಡಬೇಕಂತಂದು ಹೇಳ್ತಾ ಇದ್ದಾನೆ. ನನ್ನ ಕಂದ, ಬಾ, ನನ್ನ ಉಪದೇಶವನ್ನು ಕೇಳು, ನನ್ನ ಮಾತನ್ನು ಕೇಳು, ನನ್ನಿಂದ ಬಿಟ್ಟು ಹೋಗ್ಬೇಡ. ನೀನು ಪ್ರಾರ್ಥನೆ ಮಾಡೋದು ಬಿಡಬೇಡ. ನಿನ್ನ ಪ್ರಾರ್ಥನೆ ನಿನ್ನ ಕಾಪಾಡುತ್ತೆ. ನಿನ್ನ ಬಂಧಕಗಳು ಕಿತ್ತಾಕ್ಬೇಕಂದ್ರೆ ನಾನೇ ತಪ್ಪ ಹೊರತು ಯಾರು ನಿನಗೆ ಬಂಧಕಗಳು ಕಿತ್ತಾಕಲ್ಲ. ಕಳ್ಳ ಕದ್ದುವುದಕ್ಕೆ, ಕೊಯ್ಯುವುದಕ್ಕೆ ಬರ್ತಾನೆ, ಮೋಸ ಮಾಡ್ತಾನೆ.
ನಿಮ್ಮನ್ನು ಬಿಡ್ತಾನೆ. ಸಿಕ್ಕಾಕ್ಕೊಂಡು ಆ ಊಬಿನಿಂದ ಒದ್ದಾಡಿ 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 ನರಕಕ್ಕೆ ಹೋಗ್ಬೇಕಾಗತ್ತೆ. ಒಂದು ವಿಷಯ ತಮ್ಮ ಕಂದ, ಬಿಡಬೇಡ್ರಿ. ಏಸಪ್ಪನನ್ನು ಸೇವಿಸೋದು ತಡ ಮಾಡಬೇಡ್ರಿ. ಏಸಪ್ಪನ್ನು ಸೇವಿಸ್ರಿ. ಏಸಪ್ಪನ್ನು ಸೇವಿಸಿದ್ರೆ ಅದೇ ಹೇಳ್ತಾ ಇದ್ದಾನೆ ನೋಡ್ರಿ, ನಾನು ನಿಜವಾದ ದ್ರಾಕ್ಷ ಬಳ್ಳಿನ ತಂದೆ, ತೋಟಗಾರನು. ನಾನು ನಿಜವಾದ ದ್ರಾಕ್ಷ ಬಳ್ಳಿ. ಪ್ರತಿಯೊಬ್ಬ ಕೊಂಬೆಯನ್ನು ಆತನು ತೆಗೆದು ಹಾಕಿ, ಪ್ರತಿ ಒಂದು ಕೊಂಬೆಯನ್ನು, ನಮ್ಮಲ್ಲಿ ಒಂದೊಂದು ಕೊಂಬೆ ಇರ್ತಾವ್ರಿ. ಕೋಪ, ದ್ವೇಷ, ಅಸೂಯ, ಅಹಂಕಾರ, ಇವೆಲ್ಲ ನಿಮಗೆ ಕೊಂಬೆಗಳನ್ನು ತೆಗೆದುಹಾಕಿ ತೋಟಗಾರನು ಕಟ್ ಮಾಡಿ, ನೋಡ್ರಿ, ಒಂದು ತೋಟನ ಕಟ್ ಮಾಡೋಕ್ಕೆ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ಚೆನ್ನಾಗಿ ಕಟ್ ಮಾಡಿ ನಮಗೆ ಪಾರ್ಕ್ ತೋರಿಸ್ತಾರೆ. ಬಾ, ಎಷ್ಟು ಸುಂದರವಾಗಿರುತ್ತೆ. ಅದು ಅಡವಿಗೆ ಹೋಗ್ರಿ, ಎಲ್ಲ ಜಂಜಾಟ, ಕಚ್ಚಾಟ, ಅವನ್ನು ಯಾವ ಕಡೆಗೆ ಹೋದರೆ ಹಾವುಗಳು, ಯಾವ ಕಡೆಗೆ ಹೋದ್ರು ಭಯ, ಆಂದೋಲನೆ ಎಲ್ಲ ಸಿಗುತ್ತೆ. ನಾವು ಆದರೆ ಪಾರ್ಕಿಗೆ ಹೋದರೆ ಸುಂದರವಾದ ಸ್ಥಳವನ್ನು ನೋಡ್ಬೋದು. ಸುಂದರವಾದ ನಮಗೆ ಹೃದಯ ಅಂತರಂಗವನ್ನು ಕ್ಲೀನಾಗಿ ಪರಿಶುಭ್ರವಾಗಿ ಏಸಪ್ಪ ಹೇಗೆ ತೊಳೆದಿದ್ದಾನೋ, ನಾವು ದೇವರನ್ನು ಹೇಗೆ ಪ್ರೀತಿಸ್ತಾ ಇದ್ದಾವೋ, ದೇವರನ್ನ ಆರಾಧಿಸ್ತಾ ಇದ್ದಾವೋ, ದೇವರನ್ನ ಮಹಿಮೆಪಡಿಸ್ತಾ ಇದ್ದಾವೋ, ಹಾಗೆ ಆ ತೋಟಗಾರನು ನಮ್ಮ ಅಲ್ಲಿ ಆಹ್ಲಾದಕರವನ್ನು ನಾವು ನೋಡ್ತೀವಿ, ಆನಂದಕರವನ್ನು ನೋಡ್ತೀವಿ, ಸಂತೋಷಕರವನ್ನು ನೋಡ್ತೀವಿ. ಅಂತ ಸಂತೋಷಕರವಾದ ಪ್ಲೇಸ್ ತೋಟಗಾರನು ನಮಗೆ ಕೊಟ್ಟಿದ್ದಾನೆ. ತೋಟಗಾರನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನಾನು ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು. ನಮಗೆ ನಡೆಸುವ ಯಜಮಾನಿ ಇದ್ದರೆ ಎಷ್ಟು ಒಳ್ಳೆ ಪ್ರೀತಿಯಿಂದ ಇರ್ತೀವಿ ನೋಡ್ರಿ. ನಮ್ಮ ತಂದೆ ಒಳ್ಳೆ ಪ್ರೀತಿಯಿಂದ ಮಾತಾಡಿದರೆ, ಅಪ್ಪ ನೀನು ನಮಗೆ ಒಂದು ದಾರಿಯನ್ನು ತೋರಿಸಿದೀಯಪ್ಪ ಅಂತಂದು ಹೇಳ್ತೀವಿ. ಆದರೆ ನಾವು ಒಂದೊಂದು ಸಲ ಭಯವನ್ನು ನಮಗೆ ಬಂದಾಗ, ನೀವು ದಿನವೂ ಅನುದಿನವೂ ಏಸಪ್ಪನ ಸೇವಿಸ್ತಾ ಇದ್ದಾಗ, ಏಸಪ್ಪನನ್ನೇ ಸ್ತುತಿಸ್ತಾ ಇದ್ದಾಗ, ಏಸಪ್ಪನನ್ನೇ ಆರಾಧಿಸ್ತಾ ಇದ್ದಾಗ, ಏಸಪ್ಪನನ್ನೇ ಮಹಿಮೆಪಡಿಸ್ತಾ ಇದ್ದಾಗ, ನೀವು ದೇವರನ್ನು ಮಹಿಮೆಪಡಿಸ್ತಾ ಇದ್ದಾಗ, ದೇವರು ನಿಮ್ಮ ಕಷ್ಟ ಬಂದಾಗ ನಿಮ್ಮನ್ನು ನೋಡ್ಕೊಳ್ತಾನೆ, ಬಿಡಿಸ್ತಾನೆ, ಬಿಡುಗಡೆ ಮಾಡ್ತಾನೆ, ಅಂಧಕಾರದಿಂದ ಬಿಡಿಸ್ತಾನೆ, ಬಂಧಕಗಳನ್ನು ಕಿತ್ತು ಹಾಕ್ತಾನೆ, ಎಲ್ಲ ವಿಷಯದಲ್ಲಿ ನಿನಗೆ ಬಿಡುಗಡೆ ಕೊಡ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ನಾನು ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿ ಫಲವು ಪ್ರತಿಯೊಬ್ಬರಿಗೆ ಬಹು ಕೃಪಾ, ಆನಂದ, ಸಂತೋಷ, ಸಮಾಧಾನ ಆಯಾಗ ಕೊಂಬೆಯಿಂದ ಬರುತ್ತೆ ತಂದೆ. ಫಲಭರಿತವಾಗಿ ನಾವು ಇರ್ತೀವಿ ತಂದೆ. ನಿನ್ನ ಆಶ್ರಯ, ನೀನೇ ನನ್ನ ಕೋಟೆ, ನೀನೇ ನನ್ನ ದುರ್ಗವು. ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಂತದ್ದೀಯ ತಂದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನಿಮಗೆ ಸ್ತೋತ್ರ, ಘನತ, ಮಹಿಮೆ, ಪ್ರಭಾವಗಳು ನಿಮ್ಗೆ ಕೊಡ್ತಾ ಇದ್ವಿ ತಂದೆ. ಆಮೇಲೆ